ಇದು ಅಬಕಾರಿ ಇಲಾಖೆಯೋ ಅಥವಾ ಭ್ರಷ್ಟಾಚಾರದ ಇಲಾಖೆಯೋ? ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ನಿಲ್ಲುತ್ತಿಲ್ಲ ಒಂದು ಅಧಿಕಾರಿಗಳ ಲಂಚಾವತಾರ. ಸಿಎಂ ವಾರ್ನ್ ಮಾಡಿದ್ರು, ಅಬಕಾರಿ ಅಧಿಕಾರಿಗಳು ಜಗ್ಗುತ್ತಿಲ್ಲ ಬಗ್ಗುತ್ತಿಲ್ಲ. ಈ ರೀತಿಯಾದ ಒಂದು ಕರ್ಮಕಾಂಡ ಬಯಲಾಗಿರ್ತಕ್ಕಂಥದ್ದು ಅಬಕಾರಿ ಇಲಾಖೆಯಲ್ಲಿ. ಇದು ಅಬಕಾರಿ ಇಲಾಖೆಯೋ ಅಥವಾ ಭ್ರಷ್ಟಾಚಾರದ ಇಲಾಖೆಯೋ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಯಾಕಂದ್ರೆ ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ನಿಲ್ಲುತ್ತಿಲ್ಲ ಅಧಿಕಾರಿಗಳ ಒಂದು ಲಂಚಾವತಾರ. ಸಿಎಂ ಅವರು ವಾರ್ನ್ ಮಾಡಿದ್ರು, ಅಬಕಾರಿ ಅಧಿಕಾರಿಗಳು ಜಗ್ಗುತ್ತಿಲ್ಲ ಬಗ್ಗುತ್ತಿಲ್ಲ. ಈ ರೀತಿಯಾದ ಒಂದು ಪರಿಸ್ಥಿತಿ ಎದುರಾಗಿದೆ. ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಕಾಸು ಕೊಟ್ಟರೆ ಸಿಗುತ್ತೆ ಬಾರ್ ಲೈಸೆನ್ಸ್. ಅಬಕಾರಿ ಇಲಾಖೆ ಅಧಿಕಾರಿಗಳ ಲಂಚಾವತಾರಕ್ಕೆ ಕೊನೆಯೇ ಇಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಮತ್ತೊಂದು ಅಬಕಾರಿ ಕರ್ಮಕಾಂಡ. ಇದು ಅಬಕಾರಿ ಇಲಾಖೆಯೋ ಅಥವಾ ಭ್ರಷ್ಟಾಚಾರದ ಇಲಾಖೆಯೋ ಅಂತಕ್ಕಂಥ ಪ್ರಶ್ನೆಗಳು ಪದೇ ಪದೇ ಮೂಡಿ ಬರ್ತಾ ಇದೆ. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ನಿಲ್ಲುತ್ತಿಲ್ಲ ಅಧಿಕಾರಿಗಳ ಲಂಚಾವತಾರ. ಈಗ ಮತ್ತೆ ಬಯಲಾಗಿರ್ತಕ್ಕಂಥದ್ದು ಬಾರ್ ಲೈಸೆನ್ಸ್ಗೋಸ್ಕರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಲಂಚಗಳನ್ನು ಕೇಳಲಾಗ್ತಾ ಇದೆ ಅಧಿಕಾರಿಗಳಿಂದ, ಅಬಕಾರಿ ಇಲಾಖೆಗಳಿಂದ. ಈಗ ಮತ್ತೆ ಅವರ ಬಂಡವಾಳ ಬಯಲಾಗಿರ್ತಕ್ಕಂಥದ್ದು ಅಬಕಾರಿ ಇಲಾಖೆಯಲ್ಲಿ. ಸಿಎಂ ಅವರು ವಾರ್ನ್ ಮಾಡಿದ್ರು, ಮತ್ತೆ ನಿಲ್ತಾ ಇಲ್ಲ ಇವರ ಒಂದು ಅಟ್ಟಹಾಸಗಳು. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇರ್ತಕ್ಕಂಥದ್ದು ಅಬಕಾರಿ ಇಲಾಖೆಯ ಒಂದು ಕರ್ಮಕಾಂಡ. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ CL7 ಹೆಸರಲ್ಲಿ ವಸೂಲಿ ನಡೀತಾ ಇದೆ. ಟೇಬಲ್ ಕೆಳಗೆ ದುಡ್ಡು ಕೊಡದಿದ್ರೆ ರಿಜೆಕ್ಟ್ ಆಗುತ್ತೆ ಬಾರ್ ಲೈಸೆನ್ಸ್ ಅರ್ಜಿ. ದಾಖಲೆ ಸಮೇತ ಲೋಕಾಯುಕ್ತದಲ್ಲಿ ದಾಖಲಾಗಿದೆ ಕಂಪ್ಲೇಂಟ್ಗಳು. ದುಡ್ಡು ಕೊಟ್ಟಿಲ್ಲ ಅಂತ 6 ಬಾರಿ ಲೈಸೆನ್ಸ್ ಅರ್ಜಿ ರಿಜೆಕ್ಟ್ ಮಾಡಲಾಗಿದೆ. ಈ ಒಂದು ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಲಂಚ ಕೊಡದಿದ್ರೆ ಲೈಸೆನ್ಸ್ ಕೊಡಲ್ಲ ಎಂದು ಅಬಕಾರಿ ಇಲಾಖೆಯ ಭ್ರಷ್ಟರು ಹೇಳ್ತಾ ಇರ್ತಕ್ಕಂಥದ್ದು. ಲಂಚ ಕೊಡಲೇಬೇಕು ಇವರಿಗೆ. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ CL7 ಹೆಸರಲ್ಲಿ ವಸೂಲಿ ನಡೀತಾ ಇದೆ. ಟೇಬಲ್ ಕೆಳಗಡೆ ದುಡ್ಡು ಕೊಟ್ರೇನೆ ಆ ಒಂದು ಬಾರ್ ಲೈಸೆನ್ಸ್ಗೆ ಅರ್ಜಿ ಸಿಗ್ತಾ ಇರ್ತಕ್ಕಂಥದ್ದು, ಒಂದು ಪರ್ಮಿಷನ್ ಸಿಗೋದು. ಇಲ್ಲ ಅಂದ್ರೆ ಕ್ಯಾನ್ಸಲ್. ಫೋನ್ ಬಂದೈತೆ, ಅಲ್ಲಿ ನಾವೇನಾರು ಹೇಳೋಕೆ ಹೋಯ್ತು ಅಂತಂದರೆ ಇದು ನನ್ನ ಹಂತದಲ್ಲಿ ಆಗ್ತಾ ಇರೋದು. ಅವ್ರೇನು ಅಂತಂದ್ರೆ ಎಲೆಕ್ಷನ್ ಇದು ನೋಡಿ. ಇವಾಗ ನಾವು ಏನು ಅಂತಂದ್ರೆ ಸರ್, ನಾವು ಇಲ್ಲಿ ಬಂದದ್ದು ಏನು ಗೊತ್ತಾ ಸರ್, ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ನಾನು ಇವತ್ತೇ ಲಾಸ್ಟ್, ನಾನು ನೆಕ್ಸ್ಟ್ ನಿಮ್ಮನ್ನು ಯಾರನ್ನೂ ಮೀಟ್ ಮಾಡಲ್ಲ. ಹೌದೌದು ಅಣ್ಣ, ನಾನು ಹೇಳೋಷ್ಟು ಹೇಳಿದ್ದೀನಿ, ನನಗೇನೋ ಗೊತ್ತಿಲ್ಲ ಅಣ್ಣ. ನೀವು ಯತೀಶ್ ಹೇಳಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ಫೋನ್ ಬಂದಿದ್ರೆ ನಾನು ಮಾಡಿ ಅದರಲ್ಲೇನಿದೆ. ಅವ್ರದ್ದೇನೂ ತಪ್ಪಿಲ್ಲ ಆದರೆ ಬರಲಿ, ವಿಚಾರ ಜನರಿಗೂ ಗೊತ್ತಾಗಲಿ, ಕೆಲವೊಂದು ನಡೆಯೋದು ಏನಿದೆ ನಡ್ಕೊಂಡು ಹೋಗ್ಲಿ ಅಂತ. ಗೊತ್ತಾಯ್ತು ಸರ್. DC ಅವ್ರದ್ದು ನೀವೇನು ಇದು ಮಾಡೋಕ್ಕೆ ಹೋಗ್ಬೇಡಿ. DC ಅವ್ರದ್ದು ನಾವು ಕೊಟ್ಟು ಅಷ್ಟು ಬಜೆಟ್ ಇಲ್ಲ ನಮ್ಮ ಹತ್ರ, ಕೊಟ್ಟು ನಾವು ಮಾಡಿಸ್ಕೊಳಕ್ಕಾಗಲ್ಲ. ಅಲ್ಲಿ ಅಣ್ಣ ಹೇಳಿದ್ದಾರೆ, ಅದು ಅವ್ರು ಬಿಟ್ಟು ಅಂಥದ್ದು. ನಿಮ್ಮ ಕಡೆಯಿಂದ ಬಜೆಟ್ ಏನು? ಯಾವುದು ಸರ್? ಬಜೆಟ್ ಏನು? ನಮ್ಮ ಬಜೆಟ್ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ನಾನು 0 ಕ್ಯಾಸ್ಟಲ್ಲಿ ಹೋಗ್ಬೇಕು ಅಂತಲೇ ಇದ್ದದ್ದು. ನಂದೇನು ಅಂತಂದರೆ 0 ಕ್ಯಾಸ್ಟಲ್ಲೇ ಹೋಗ್ಬೇಕು ಅಂತ ಇದ್ದದ್ದು. ನಾನು ಏನಂತಂದ್ರೆ ನಮ್ಮ ಕೈಲಾದದ್ದು ನಾವು ಕೊಡ್ತೀವಿ, ಡಿಮ್ಯಾಂಡ್ ಮಾಡೋಕ್ಕಾದ್ರೆ ಆಗಲ್ಲ. ಯಾಕೆ ಅಂತಂದ್ರೆ ನಾವು ಗೊತ್ತಾಯ್ತು, ಸಂಬಳದಲ್ಲಿ ಬದಲು ನಮ್ಮ ಚಿಕ್ಕಪ್ಪ ಮನೇಲಿ 2 ಸಂಬಳ ನಮಗೆ ಬೇಕಾಗಿಲ್ಲ. ನಮಗೆ ಗೊತ್ತು ಸರ್, ನಾವು ಹೇಳ್ತಾ ಇದ್ದೀವಲ್ವಾ, ಏನೋ ಸಣ್ಣ ಪುಟ್ಟ ಆದರೆ, ಏನೋ 1-2 ಆದರೆ ಕೊಟ್ಬಿಟ್ಟು, ದೊಡ್ಡವ್ರಿಗೆ ಹೇಳ್ದೇನೆ ಯಾರಿಗೂ ಹೇಳ್ದೇನೆ ಕೊಟ್ಬಿಟ್ಟು ಹೋಗ್ಬೋದು. ಹೌದು. ಜಾಸ್ತಿ ಅಂತಂದ್ರೆ ನಮ್ಮ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ನಿಜ. ಅಲ್ಲೇನಂತಾರೆ, ನಿನ್ನ ಯಾರು ಕೊಡೋಕೆ ಕೇಳಿದ್ರು ಬಿಡೋಕೆ ಕೇಳಿದ್ರು ಅಂತಾರೆ. ನಂದಾಗಿದ್ರೆ ಇನ್ವೆಸ್ಟ್ಮೆಂಟ್ ಏನೋ ಅಂತಾರೆ. ಅಲ್ಲ, ಇವಾಗ ನೀವು ಯತೀಶ್ ಹತ್ರ ಮಾತಾಡಿದ್ದೀರಲ್ವಾ? ಯಾವುದೋ ನಿಮ್ಮ ಹೇಳಿದ್ರು, ಮಾತಾಡಿದ್ದೀನಿ. ನಾವು ಇಷ್ಟೊತ್ತು ಬರಬೇಕಾಯ್ತು ಅಂತಲೂ ಅಂದರು. ಇಲ್ಲ ಇವತ್ತು ಏನೋ ಬೇಡ ಅಂದ್ರೆ ಇದು ರಿಜೆಕ್ಟ್ ಮಾಡ್ಬಿಟ್ರಂತೆ ಅಂತ ಬೈದರು. ನಾನು ಎಲ್ಲಿ ಮಾಡಿದೆ? ಅಬಕಾರಿ ಇಲಾಖೆ ಕರ್ಮಕಾಂಡದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಗೊತ್ತಾ? ಲೈಸೆನ್ಸ್ ಸ್ಕ್ಯಾಮ್ನಲ್ಲಿ ಅಬಕಾರಿ DC ರವಿಶಂಕರ್ ಪಾತ್ರವೇನು ಗೊತ್ತಾ? ಅಬಕಾರಿ DC ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಕುಮಾರ್ ಲಂಚಾವತಾರ ಬಯಲಾಗಿರ್ತಕ್ಕಂಥದ್ದು ಫ್ರೀಡಂ ಟಿವಿ ಮುಖಾಂತರ. ಬಾರ್ ಲೈಸೆನ್ಸ್ಗೆ ಫಸ್ಟ್ 40 ಲಕ್ಷಕ್ಕೆ ಡಿಮ್ಯಾಂಡ್, ಸೆಕೆಂಡ್ 20 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ ಈ ಅಧಿಕಾರಿಗಳಿಂದ. ಅಬಕಾರಿ DC ಹಾಗೂ ಇನ್ಸ್ಪೆಕ್ಟರ್ ವಿರುದ್ಧ ಮಂಡ್ಯ ಲೋಕಾಯುಕ್ತಕ್ಕೆ ದೂರು ಕೂಡ ಕೊಡಲಾಗಿದೆ. CL7 ಬಾರ್ ಲೈಸೆನ್ಸ್ಗೆ ಲಂಚ ಕೇಳಿ ತಗಲಾಕೊಂಡಿರ್ತಕ್ಕಂಥದ್ದು ಅಬಕಾರಿ ಹಾಗೂ DC ಇನ್ಸ್ಪೆಕ್ಟರ್. ಏನೈತೆ ಇದ್ರದ್ದು ಏನೈತೆ ಇದ್ರ ಕ್ಲಿಯರ್ ಮಾಡ್ತೀನಿ. DCದು ಏನು ಅಂತಂದ್ರೆ ನಾವು 1-2 ಕೊಟ್ಬಿಟ್ಟು ಸರ್ ಗೊತ್ತಾಯ್ತು, 1-2 ಕೊಟ್ಬಿಟ್ಟು ಮಾಡ್ಕೋಬೋದು. ಬಜೆಟ್ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇವೆಲ್ಲ ನಮ್ಮ ಕೈಯಿಂದ ಹೋಗುವಂಥದ್ದು ಇದೆಲ್ಲ ಸಣ್ಣ ಪುಟ್ಟ ಎಲ್ಲನೂ ನಾವು ದೊಡ್ಡವ್ರ ಹತ್ರ ತಗೋಕ್ಕಾಗಲ್ಲ.
ಅವ್ರು ತಗೋಯ್ತು ಅಂತಂದ್ರೆ ಯಾಕೆ ಅಂತಂತಾರೆ. ಈಗ ಅವ್ರು ಫೋನ್ ಮಾಡಿ ಹೇಳಿದ್ಮೇಲೂ ಇಲ್ಲ ನಾನು ಬೆಳಗ್ಗೆ ನಿಮ್ದು ಇದು ಮಾಡ್ತೀನಿ. ಡಿ ಸಿ ಅವ್ರದ್ದು 1-2 ಆದ್ರೆ ಸರ್ ನಾಳೆನೇ ಸೆಟಲ್ಮೆಂಟ್ ಮಾತಾಡ್ಕೊಳ್ಳಿ ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ. ಹಾಂ ಸಣ್ಣ ಪುಟ್ಟಕ್ಕೆ ದೊಡ್ಡವ್ರ ಹತ್ರ ಹೋಗೋದಿಲ್ಲ ನಾನು. ಸಣ್ಣ ಪುಟ್ಟ ವಿಚಾರಗಳಿಗೆ ನಾನು ಚೀಪ್ ಆಗೋಯ್ತೀನಿ. ನಂದು ಸಣ್ಣ ಪುಟ್ಟ ವಿಚಾರ ಬಿಡಿ ಒಟ್ಟಿನಲ್ಲಿ. ನಂದು ಸಣ್ಣ ಪುಟ್ಟ ನಾನು ಹೇಳ್ತೀನಿ ನಾವು ನಮ್ದು ಸಣ್ಣ ಪುಟ್ಟ. ದೊಡ್ಡವ್ರ ಹತ್ರನೇ ಕರ್ಕೊಂಡು ಹೋಗಿ ನಿಜನ ಸುಳ್ಳು ಸರ್? ನಿಜ ನಂದು ಸಣ್ಣ ಪುಟ್ಟ ನಂದು ನೀವು ಬೇರೆ ಮಾಡಿದ್ರೆ ನಡೆಯುತ್ತೆ.